ಸಂಬಂಧಿಕರ ಮನೆಗೆ ಬಂದು ಶೂಟೌಟ್. ಭಾರತೀಯ ಮೂಲದ ಕುಟುಂಬದಲ್ಲಿ ದುರಂತ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇರಣ ಗುಳ್ಳೆ ನಿಜವಲ್ಲ ಹರಿಗೆ. ಅಮೆರಿಕದಲ್ಲಿ ಭಾರತೀಯ ಕುಟುಂಬವೊಂದರಲ್ಲಿ ನಡೆದಿರುವ ದುರ್ಘಟನೆಯೊಂದು ಪುರಂದರದಾಸರ ಕೀರ್ತನೆಯ ಈ ಸಾಲುಗಳನ್ನ ನೆನಪಿಸುತ್ತಿದೆ. ಬಹುಶಃ ಅವರಿಗೆ ಈ ಕೀರ್ತೆಯ ಸ್ವಲ್ಪ ಸಾರವಾದ್ರೂ ಗೊತ್ತಿದ್ರೆ ಈ ದುರಂತ ನಡೆಯುತ್ತಲೇ ಇರಲಿಲ್ಲವೇನು. ಈಗ ನಡೆದಿರೋದು ಅತ್ಯಂತ ಭೀಕರ ಮತ್ತು ಎದೆ ನಡುಗಿಸುವ ಘಟನೆ. ಹಗಲು ಕನಸುಗಳನ್ನ ಹೊತ್ತು ವಿದೇಶಕ್ಕೆ ಹೋದ ಭಾರತೀಯ ಕುಟುಂಬವೊಂದು ಕೌಟುಂಬಿಕ ಕಲಹದ ಕಿಚ್ಚಿಗೆ ಬಲಿಯಾಗಿದೆ. ಜಾರ್ಜಿಯಾ ರಾಜ್ಯದ ಲಾರೆನ್ಸ್ ವಿಲ್ಲೆಯಲ್ಲಿ ನಡೆದ ಈ ಘೋರ ದುರಂತದಲ್ಲಿ 4 ಜೀವ ಕಳೆದುಕೊಂಡಿದ್ದಾರೆ. ಆದರೆ ಈ ರಕ್ತಸಿಕ್ತ ಕಥೆಯ ನಡುವೆ 3 ಪುಟ್ಟ ಮಕ್ಕಳು ಧೈರ್ಯದ ಕಥೆಯೂ ಇದೆ. ತಾವು ಕಣ್ಣ ಮುಂದೆ ಕುಣಿಯುತ್ತಿದ್ದರೂ ಆ ಮಕ್ಕಳು ಪ್ರಾಣ ಉಳಿಸಿಕೊಂಡಿದ್ದಾರೆ. ಮಕ್ಕಳು ತಮ್ಮವರನ್ನ ಕಳೆದುಕೊಂಡು ಅನಾಥರಾಗಿದ್ದಾರೆ. ಭಾರತೀಯ ಮೂಲದ ಕುಟುಂಬದಲ್ಲಿ ಇಂತಹ ದುಸ್ಥಿತಿ ಎದುರಾಗೋಕೆ ಏನು ಕಾರಣ? ಗುಂಡಿನ ಮಳೆಗೆರೆದು ರಕ್ತದ ಹೊಳೆ ಹರಿಸಿದ ಆ ವ್ಯಕ್ತಿ ಯಾರು? ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ನೀವು ನೋಡ್ತಿದ್ರೆ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಂಕರ್ನ ಕೆತ್ತು. ನಿಶ್ಶಬ್ದ ರಾತ್ರಿಯಲ್ಲಿ ಹರಿದ ರಕ್ತ, 3 ಮಕ್ಕಳು ಗ್ರೇಟ್ ಎಸ್ಕೇಪ್. ಶುಕ್ರವಾರ ನುಸುಕಿನ ಸುಮಾರು 2:30 ಬಹುತೇಕ ಎಲ್ಲರೂ ಗಾಢ ನಿದ್ರೆಯಲ್ಲಿರುವ ಹೊತ್ತು ಜಾರ್ಜಿಯಾದ ಲಾರೆನ್ಸ್ ವಿಲ್ಲೆಯ ಬ್ರೂಕ್ ಐವಿ ಕೋರ್ಟ್ ಎಂಬ ನಿಶ್ಶಬ್ದ ಬಡಾವಣೆ. ಆದರೆ ಅಲ್ಲಿನ 1000 ಬ್ಲಾಕ್ನ ಒಂದು ಮನೆಯಲ್ಲಿ ಮಾತ್ರ ಪರಿಸ್ಥಿತಿ ಭೀಕರವಾಗಿದೆ. ಆ ಕರಾಳ ಹೊತ್ತು ರಕ್ತಮಯವಾಗಿ ಹೋಯಿತು. ಭಾರತೀಯ ಮೂಲದ ವ್ಯಕ್ತಿಗಳೇ ಸೇರಿದ್ದ ಆ ಮನೆಯು ಕೆಲವೇ ನಿಮಿಷಗಳಲ್ಲಿ ಸ್ಮಶಾನವಾಗಿ ಹೋಯಿತು. ಆ ಹೊತ್ತಿನಲ್ಲಿ ಗುಂಡಿನ ಸದ್ದು ಕೇಳುತ್ತಿದ್ದಂತೆ ಸ್ಥಳೀಯರು ಬೆಚ್ಚಿ ಬಿದ್ದರು. ಕೆಲವೇ ನಿಮಿಷಗಳಲ್ಲಿ ಗ್ರೀನೆಟ್ ಕೌಂಟಿ ಪೊಲೀಸರಿಗೆ ಶಾಟ್ಸ್ ಫೈರ್ ಅನ್ನೋ ಸಂದೇಶದೊಂದಿಗೆ ಕರೆ ಹೋಯಿತು. ಆ ಕಾಲ್ ಟ್ರೇಸ್ ಮಾಡಿಕೊಂಡು ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರಿಗೂ ಕೂಡ ಕಂಡ ದೃಶ್ಯ ಅತ್ಯಂತ ಭಯಾನಕವಾಗಿದೆ. ಮನೆಯೊಳಗೆ 4 ವಯಸ್ಕರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು. ಗುಂಡೇಟಿನಿಂದ ತೀವ್ರವಾಗಿ ಗಾಯಗೊಂಡಿದ್ದ ಆ 4 ಸ್ಥಳದಲ್ಲಿ ಮೃತಪಟ್ಟಿದ್ದರು. ಈ ಮಾರಣ ಹೋಮ ನಡೆಯುವಾಗ ಆ ಮನೆಯಲ್ಲಿ ಕೇವಲ ದೊಡ್ಡವರು ಮಾತ್ರ ಇರಲಿಲ್ಲ. 7 ವರ್ಷ, 10 ವರ್ಷ ಮತ್ತು 12 ವರ್ಷದ 3 ಪುಟ್ಟ ಮಕ್ಕಳು ಅಲ್ಲಿದ್ದರು. ಅಟ್ಟಹಾಸ ಮೆರೆಯುತ್ತಿದ್ದ ಹಂತಕನಿಗೆ ತಪ್ಪಿಸಿಕೊಳ್ಳೋಕೆ ಆ ಮಕ್ಕಳು ತೋರಿದ ಬುದ್ಧಿವಂತಿಕೆ ಮೆಚ್ಚಲೇಬೇಕು. ಶೂಟೌಟ್ ಶುರುವಾದ ತಕ್ಷಣ ಆ 3 ಮಕ್ಕಳು ಮನೆಯ ಒಂದು ಕಪಾಟಿನ ಒಳಗೆ ಹೋಗಿ ಅಡಗಿಸಿಕೊಂಡರು. ಉಸಿರು ಬಿಗಿ ಹಿಡಿದು ಕುಳಿತಿದ್ದ ಆ ಮಕ್ಕಳ ಪೈಕಿ 12 ವರ್ಷದ ಬಾಲಕಿ ತನ್ನ ಮೊಬೈಲ್ನಿಂದ 911ಗೆ ಕರೆ ಮಾಡಿದ. ಪೊಲೀಸರಿಗೆ ಸ್ಥಳದ ನಿಖರ ಮಾಹಿತಿ ಕೊಟ್ಟ. ಆ ಧೈರ್ಯವೇ ಅವರ ಪ್ರಾಣ ಉಳಿಸಿತು. ಪೊಲೀಸರು ಸ್ಥಳಕ್ಕೆ ಬಂದಾಗ ಆ ಮಕ್ಕಳು ಸುರಕ್ಷಿತವಾಗಿದ್ದರು. ಸದ್ಯ ಈ ಮಕ್ಕಳನ್ನ ಸಂಬಂಧಿಕರ ವಶಕ್ಕೆ ಒಪ್ಪಿಸಲಾಗಿದೆ. ಪೊಲೀಸರು ಸ್ಥಳಕ್ಕೆ ಬಂದಾಗ ಆರೋಪಿಯ ಕಾರು ಇನ್ನೂ ಕೂಡ ಮನೆಯ ಡ್ರೈವ್ ವೇನೇ ಇತ್ತು. ಅಂದರೆ ಹಂತಕ ಇನ್ನೂ ಹತ್ತಿರದಲ್ಲೇ ಇದ್ದಾನೆ ಅನ್ನೋದು ಪೊಲೀಸರಿಗೆ ಖಚಿತವಾಯಿತು. ಕೂಡಲೇ K-19 ಯೂನಿಟ್ ಅಂದರೆ ಪೊಲೀಸರು ಶ್ವಾನದಳದ ಸಹಾಯ ಪಡೆಯಲಾಯಿತು. ಪೊಲೀಸ್ ನಾಯಿಗಳು ಹಂತಕನ ವಾಸನೆಯನ್ನ ಹಿಡಿದು ಹತ್ತಿರದ ಕಾಡಿನ ಪ್ರದೇಶಕ್ಕೆ ಕರೆದೊಯ್ದು ಅಲ್ಲೇ ಅಡಗಿದ್ದ 51 ವರ್ಷದ ವಿಜಯ್ ಕುಮಾರ್ ಎಂಬಾತನನ್ನ ಪೊಲೀಸರು ಬಂಧಿಸಿದರು. ಆತ ಅಂಟ್ಲಾಟದ ನಿವಾಸಿಯಾಗಿದ್ದು, ಆಗ ಆತನ ಮೇಲೆ 4 ಕೊಲೆ ಪ್ರಕರಣಗಳು ಸೇರಿದಂತೆ ಮಕ್ಕಳ ಮೇಲಿನ ಕ್ರೌರ್ಯದ ಕೇಸುಗಳನ್ನು ಹಾಕಲಾಗಿದೆ. ಜಗಳ ಆಡ್ಕೊಂಡು ಸಂಬಂಧಿಕರ ಮನೆಗೆ ಎಂಟ್ರಿ. ಪೊಲೀಸರಿಗೆ ಕರೆ ಮಾಡಿದ ಆರೋಪಿಯ ಮಗ ವಿಜಯ್ ಕುಮಾರ್ 4 ಜನರಿಗೆ ಗುಂಡಿಟ್ಟು ಕೊಂದಿದ್ದಾನೆ ಅನ್ನೋದು ಸದ್ಯದ ಆರೋಪ. ಮೃತಪಟ್ಟ 4 ಜನರಲ್ಲಿ ವಿಜಯ್ ಕುಮಾರ್ ಪತ್ನಿ 43 ವರ್ಷ ವಯಸ್ಸಿನ ಮೀನು ಡೋಗ್ರಾ ಕೂಡ ಸೇರಿದ್ದಾರೆ. ಹಾಗೆ ಸಂಬಂಧಿಕರಾದ 33 ವರ್ಷ ವಯಸ್ಸಿನ ಗೌರವ್ ಕುಮಾರ್, 37 ವರ್ಷದ ವಯಸ್ಸಿನ ನಿಧಿ ಚಂದರ್ ಮತ್ತು 38 ವರ್ಷ ವಯಸ್ಸಿನ ಹರೀಶ್ ಚಂದರ್ ಅಂತ ಗುರುತಿಸಲಾಗಿದೆ. ತನಿಖೆಯ ಪ್ರಕಾರ ಅಟ್ಲಾಂಟಾದಲ್ಲಿ ವಿಜಯ್ ಕುಮಾರ್ ಮತ್ತು ಆತನ ಪತ್ನಿ ಮೀನು ನಡುವೆ ಜೋರಾಗಿ ಜಗಳ ನಡೆದಿತ್ತು. ಅಲ್ಲಿಂದ ಅವರು ತಮ್ಮ 12 ವರ್ಷದ ಮಗಳೊಂದಿಗೆ ಲಾರೆನ್ಸ್ ವಿಲ್ಲೆಯಲ್ಲಿರುವ ಈ ಸಂಬಂಧಿಕರ ಮನೆಗೆ ಬಂದಿದ್ದರು. ಆದರೆ ಅಲ್ಲಿ ಜಗಳ ವಿಕೋಪಕ್ಕೆ ಹೋಗಿ ಈ ರಕ್ತಪಾತ ನಡೆದಿದೆ. ಅಷ್ಟಕ್ಕೂ ಆ ಜಗಳಕ್ಕೆ ಕಾರಣ ಏನು ಅನ್ನೋದನ್ನ ಪೊಲೀಸರು ಇನ್ನೂ ಪತ್ತೆ ಹಚ್ಚುತ್ತಿದ್ದಾರೆ. ಗ್ಲಿನೆಟ್ ಕೌಂಟಿ ಪೊಲೀಸ್ ಅಧಿಕಾರಿಯು ಈ ಬಗ್ಗೆ ಮಾತನಾಡಿ, ಒಂದೇ ಮನೆಯಲ್ಲಿ 4 ಸಾವನ್ನಪ್ಪಿರುವುದು, ಅದು ಮಕ್ಕಳ ಮುಂದೆಯೇ ಇಂತಹ ಕೃತ್ಯ ನಡೆದಿರುವುದು ಅತ್ಯಂತ ದುರದೃಷ್ಟಕರ ಎಂದಿದ್ದಾರೆ. ಈ ಘಟನೆಯಲ್ಲಿ ಒಬ್ಬ ಭಾರತೀಯ ಪ್ರಜೆಯೂ ಇರೋದು ದೃಢಪಟ್ಟಿದ್ದರಿಂದ
ಅಂಟ್ಲಾಟದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ತೀವ್ರ ಸಂತಾಪ ಸೂಚಿಸಿದೆ. ಮೃತರ ಕುಟುಂಬಕ್ಕೆ ಅಗತ್ಯವಿರುವ ಎಲ್ಲ ಸಹಾಯವನ್ನು ಮಾಡುವುದಾಗಿ ರಾಯಭಾರ ಕಚೇರಿಯು ಭರವಸೆ ಕೊಟ್ಟಿದೆ. ಸ್ಥಳೀಯ ನಿವಾಸಿಗಳು ಈ ಘಟನೆಯಿಂದ ಆಘಾತಕ್ಕೊಳಗಾಗಿದ್ದಾರೆ. ನೆರೆಹೊರೆಯವರು ಈ ಘಟನೆಯ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವಿರೋ ಜಾಗ ತುಂಬಾ ಶಾಂತಿಯುತವಾದ ಏರಿಯಾ. ಇಲ್ಲಿ ಇಂತಹ ಘಟನೆ ನಡೆಯುತ್ತದೆ ಎಂದು ನಾವು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಪ್ರತಿದಿನ ಇಲ್ಲಿ ಮಕ್ಕಳು ಆಟವಾಡುತ್ತಿದ್ರು. ಈಗ ಎಲ್ಲವೂ ಒಂದು ರೀತಿ ಸ್ತಬ್ಧವಾಗಿದೆ ಅಂತ ಹೇಳೋ ಮೂಲಕ ಅಲ್ಲಿನ ವಾಸ್ತವ ಸ್ಥಿತಿಯನ್ನ ಹಂಚಿಕೊಂಡಿದ್ದಾರೆ. ಗುಂಡಿನ ದಾಳಿ ನಡೆಸೋಕ್ಕೂ ಮುಂಚೆ ವಿಜಯ್ ಕುಮಾರ್ ಮತ್ತು ಮೀನು ನಡುವೆ ಅಂಟ್ಲಾಟದಲ್ಲಿಯೇ ಜೋರು ಜಗಳ ಶುರುವಾಯಿತು. ಅಲ್ಲಿಂದ 12 ವರ್ಷ ವಯಸ್ಸಿನ ತಮ್ಮ ಮಗಳನ್ನ ಜೊತೆಗೆ ಕರೆದುಕೊಂಡು ಬ್ರೋಕ್ ಐವಿ ಕೋರ್ಟ್ ನಲ್ಲಿರುವ ಸಂಬಂಧಿಕರ ಮನೆಗೆ ಬಂದಿದ್ದರು. ಆ ಮನೆಯಲ್ಲಿಯೇ ಕೊಲೆ ನಡೆದಿದೆ. ಅಲ್ಲಿ ಈಗ ಕೊಲೆಯಾಗಿರುವ ಮೂವರು ಹಾಗೂ ಅವರ 2 ಮಕ್ಕಳು ವಾಸ ಮಾಡ್ತಾರೆ. ಆದ್ರೆ ಗಲಾಟೆಗೆ ಕಾರಣ ಏನು? ಯಾಕೆ ಎಲ್ಲರನ್ನೂ ವಿಜಯ್ ಕುಮಾರ್ ಶೂಟ್ ಮಾಡಿದ್ರು? ಮುಂದೆ ಮಕ್ಕಳ ಗತಿಯೇ? ಈ ಎಲ್ಲದರ ಬಗ್ಗೆಯೂ ಹೆಚ್ಚಿನ ವಿವರಗಳು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ನಲ್ಲಿ ಕ್ಷಣಿಕ ಕೋಪ ಮತ್ತು ಕೌಟುಂಬಿಕ ಕಲಹ ಹೇಗೆ ಒಂದು ಸುಂದರ ಕುಟುಂಬವನ್ನ ಬೀದಿ ಪಾಲು ಮಾಡುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. 4 ಪ್ರಾಣ ಕಳೆದುಕೊಂಡರೆ 3 ಮಕ್ಕಳು ಅನಾಥರಾಗಿದ್ದಾರೆ. ವಿಜಯ್ ಕುಮಾರ್ ಎಂಬ ವ್ಯಕ್ತಿಯು ತನ್ನ ಆಕ್ರೋಶಕ್ಕೆ ಇಡೀ ಸಂಸಾರವನ್ನೇ ಬಲಿ ಕೊಟ್ಟಿದ್ದಾರೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಇದೇ ರೀತಿಯ ಅಪ್ಡೇಟ್ಗಾಗಿ ವಿಜಯ ಕನ್ನಡ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.